ಹಾಯ್, ಆಮ್ ನಂದಿನಿ. ನಿನ್ನೆ ಗುರುವಾರ ಆಯ್ತಲ್ಲ, ಹಾಗಾಗಿ ರಾಯರ ಮಠ ಹೋಗಿದ್ವಿ. ಮೈಸೂರಿಂದ 12 ಕಿಲೋಮೀಟರ್ ದೂರ ಇದೆ. ಟಿ ನರಸೀಪುರ ರೋಡು ಹಾಲ್ನಳ್ಳಿ ಅಂತ ಇದೆಯಲ್ಲ, ಅಲ್ಲಿಂದ ಹಾಲ್ನಳ್ಳಿಯಿಂದ 2 ಕಿಲೋಮೀಟರ್ ಮುಂದೆ. ಹಾಲ್ನಳ್ಳಿಯಿಂದ 2 ಕಿಲೋಮೀಟರ್ ರೈಟಿಗೆ ಹೋಗಬೇಕು. ಒಳಗಡೆ 1.5 ಕಿಲೋಮೀಟರ್ ಆಗುತ್ತೆ. ಆ ಮಧ್ಯದಲ್ಲಿ ನಾನು ಸೌಂಡ್ ಎಫೆಕ್ಟ್ ಇರಲಿ ಅಂತ ನಾನು ಸ್ಟಾಪ್ ಮಾಡಿದ್ದು. ತುಂಬ ನಾನು ಏನೋ ಒಂಥರ ದೇವಲೋಕಕ್ಕೆ ಹೋಗ್ಬಿಟ್ಟಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಿತ್ತು. ತುಂಬಾ ಚೆನ್ನಾಗಿದೆ ಒಳಗಡೆ ಅಂತೂ. ಏನೋ ಒಂಥರ ಪಾಸಿಟಿವ್ ಮೈಂಡಲ್ಲಿ ಹೋದ್ರೆ ಅಂತೂ ಅಷ್ಟು ಚೆನ್ನಾಗಿದೆ. ತೀರ್ಥ ಆದರೆ ಮಂತ್ರಾಕ್ಷತೆ ಕೊಡ್ತಾರಲ್ಲ, ಅದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ನಾನೆಲ್ಲೋ ದೇವಲೋಕಕ್ಕೆ ಹೋಗ್ಬಿಟ್ಟಿದ್ದೀನಿ ಅನ್ನೋ ಥರ ಫೀಲು. ರಾತ್ರಿ ಎಲ್ಲ ಮಲಗಿದ್ರೂ ಅದೇ ಫೀಲಲ್ಲಿ ಮಲಗಿದ್ದೀನಿ. ಹೌದು, ಯಾವ ಥರ ಇದೆ ಅಂತ ಅಂದರೆ ಆ ಥರ ನನಗೆ ಫೀಲ್ ಆಗಿದೆ. ನಾನೆಲ್ಲ ದೇವಲೋಕಕ್ಕೆ ಹೋಗಿ ಬಂದುಬಿಟ್ಟಿದ್ದೀನಿ ಅನ್ನೋ ಥರ ನನಗೆ ಫೀಲ್ ಆಗ್ತಿದೆ. ನೋಡಿ ಯಾವ ರೀತಿ ಇದೆ ಅಂತ ಅಂದರೆ, ನೋಡ್ತಾ ಇದ್ದರೆ ಇನ್ನು ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ಮೈಸೂರಲ್ಲೇ ಇದ್ದು ಯಾರೆಲ್ಲ ನೋಡಿಲ್ಲ, ಹೋಗಿ ಒಂದು ಸಾರಿ ವಿಸಿಟ್ ಮಾಡಿ ಬನ್ನಿ. ಸಖತ್ತಾಗಿದೆ ಮಾತ್ರ ಮಂತ್ರಾಲಯ ನೋಡಲಿಕ್ಕಂತೂ. ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ವಿಭೂತಿ ಕುಂಕುಮ ಎಲ್ಲ ಹಚ್ಕೊಂಡು ಎಲ್ಲ ಪ್ರದಕ್ಷಿಣೆ ಆಗ್ತಾಯಿದ್ರು. ಇಲ್ಲಿ ಶಿವನ ವಿಗ್ರಹ, ಗಣಪತಿ ವಿಗ್ರಹ, ಕಾಳಿ ವಿಗ್ರಹ ಎಲ್ಲ ಇತ್ತು. ನಾನು ಹಾಗೇ ಒಂದು ರೌಂಡು ಪ್ರದಕ್ಷಿಣೆ ಹಾಕಿ ಬಂದ್ವಿ. ಮೈಸೂರಿಂದ 12 ಕಿಲೋಮೀಟರ್ ದೂರ ಇದೆ. ಯಾರೆಲ್ಲ ಹೋಗಿಲ್ಲ, ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ಹೀಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ನಾನು ನೋಡಿದ್ದು. ನಿನ್ನೆ ಹೋಗಬೇಕು ಅಂದ್ಕೊಂಡ್ವಿ. ಆಗ ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ಮ್ಯಾಪ್ ರೂಟ್ ಹಾಕ್ಕೊಂಡ್ವಿ, ಹೋದ್ವಿ. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ ಯಾವ ರೀತಿ ಇದೆ ಅಂತ, ತುಂಬ ಚೆನ್ನಾಗಿದೆ. ಇದು ಗ್ರೌಂಡ್ ಫ್ಲೋರಲ್ಲಿ ಇರೋದು. ನೆಕ್ಸ್ಟು ಇದು ಗ್ರೌಂಡಿಂದ ನಾನು ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೆ. ನನಗೆ ಫಸ್ಟ್ ಫ್ಲೋರಲ್ಲಿ ಇದೆ ಅಂದ್ಕೊಂಡಿದ್ದೆ ಊಟದ ಹಾಲು. ನನಗೆ ಗೊತ್ತಿರಲಿಲ್ಲ. ಫಸ್ಟ್ ಫ್ಲೋರಲ್ಲಿ ಏನೂ ಇಲ್ಲ. ಅಲ್ಲಿ ಕೃಷ್ಣನ ವಿಗ್ರಹ ಮಧ್ಯದಲ್ಲಿ ತೊಟ್ಟಿ ಥರ ಮಾಡಿಬಿಟ್ಟು ಕೃಷ್ಣನ ವಿಗ್ರಹ ಇಟ್ಟಿದ್ದಾರೆ. ಸ್ಟೆಪ್ಸ್ ಹತ್ತುತ್ತಾ ಕತ್ಲೆ ಆಗಿಬಿಡ್ತು. ನನಗಂತೂ ತುಂಬ ಭಯ ಆಗಿಬಿಡ್ತು. ಅಲ್ಲೇನೂ ಇಲ್ಲ. ಆಮೇಲೆ ಸೆಕೆಂಡ್ ಫ್ಲೋರ್ ಊಟದ ಅಲ್ಲಿ ಇರೋದು. ಪ್ರಸಾದ ಪಲಾವ್ ಕೊಟ್ಟರು. ತುಂಬಾ ರುಚಿಯಾಗಿತ್ತು ಮಾತ್ರ. ಪಲಾವನ್ನ ತಿಂದ್ಕೊಂಡು ಎಲ್ಲ ಊಟ ಮಾಡ್ತಾ ಇದ್ದಾರೆ. ಅವರೇ ಪ್ಲೇಟು ತೊಗೊಂಡು ಅವರೇ ಹಾಕಿಸ್ಕೊಬೇಕು. ಊಟ ಎಲ್ಲ ಆದಮೇಲೆ ಅವರೇ ವಾಶ್ ಮಾಡಿ ಇಡಬೇಕು. ನಾವೇ ವಾಶ್ ಮಾಡಿ ಇಡಬೇಕು. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಇದು ಪಾರ್ಕಿಂಗ್ ಲಾಟ್. ಅದು ಪಾರ್ಕಿಂಗ್ ಮಾಡಿದ್ರಲ್ಲ ಕಾರು ಬೈಕ್ ಎಲ್ಲ, ಅದು ವ್ಯೂ ತೆಗೆಯೋಣ ಅಂತ ಹೋದೆ, ಬ್ಲರ್ ಆಯಿತು ಕ್ಯಾಮ್ರಾ.
ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅಷ್ಟರೊಳಗೆ ಇಲ್ಲಿ ರಾಯರ ರಥ ಮೆರವಣಿಗೆ ಹೊರಡಲಿಕ್ಕೆ ಸ್ಟಾರ್ಟ್ ಆಯಿತು. ನಾವು ಅದೇ ಟೈಮಿಗೆ ಬಂದ್ವಿ. ಪ್ರತಿ ಗುರುವಾರ ಇಲ್ಲಿ ಅಂತ ಅಲ್ಲ, ಎಲ್ಲೆಲ್ಲಿ ರಾಯರ ಮಠ ಇದೆ ಅಲ್ಲಲ್ಲಿ ಪ್ರತಿ ಗುರುವಾರ ರಾಯರದ್ದು ರಥನ ಟೆಂಪಲ್ ಸುತ್ತ, ಅಂದರೆ ರಾಯರ ಮಠ ಸುತ್ತ ಪ್ರದಕ್ಷಿಣೆ ಮಾಡಿಸ್ತಾರೆ. ನಾನು ಮಂತ್ರಾಲಯದಲ್ಲೂ, ಅಂದರೆ ರಿಯಲಾಗಿ ನೋಡಿಲ್ಲ, ಮಂತ್ರಾಲಯ ವಿಡಿಯೋಗಳಲ್ಲಿ ನೋಡಿದ್ದೀನಿ. ಇಲ್ಲಿ ರಿಯಲಾಗಿ ನೋಡಿದ್ದು ಅಂದರೆ ರಾಯರಿಗೆ ಪೂಜೆ ಸಲ್ಲಿಸ್ಬಿಟ್ಟು ಒಂದು ರೌಂಡ್ ಪ್ರದಕ್ಷಿಣೆ ಮಾಡಿಸ್ತಾರೆ. ಅದಂತೂ ಸಖತ್ತಾಗಿತ್ತು. ಇದೇ ಫಸ್ಟ್ ಟೈಮ್ ನಾನು ವ್ಯೂ ನೋಡಿದ್ದು. ಯಾರೆಲ್ಲ ನೋಡಿಲ್ಲ ಮೈಸೂರಲ್ಲಿದ್ದು, ನೋಡದೇ ಇದ್ದರೂ ಹೋಗಿ ಒಂದು ಸಾರಿ ವಿಸಿಟ್ ಮಾಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ನಾನು ಫಸ್ಟ್ ಟೈಮ್ ಹೋಗಿದ್ದು, ರೂಟು ಗೊತ್ತಿರಲಿಲ್ಲ, ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿಕೊಂಡು ಹೋಗಿದ್ವಿ. ತುಂಬ ಚೆನ್ನಾಗಿದೆ. ಆಮೇಲೆ ರಥನ ಮೂವ್ ಮಾಡೋ ಟೈಮಲ್ಲಿ ಯಾರೂ ರಥದಿಂದಗಡೆ ಬರೋಗಿಲ್ಲ ಅಂತ ಅನೌನ್ಸ್ ಬೇರೆ ಮಾಡಿದರು. ಅದೇನೇನೋ ರೂಲ್ಸ್ ಇರುತ್ತೆ, ಅದು ನಮಗೆ ಗೊತ್ತಿಲ್ಲ. ಎಲ್ಲ ಮುಂದೆ ಹೋಗಿ ರಥದಿಂದ ಯಾರೂ ಬರೋಗಿಲ್ಲ ಅಂತ, ರಥನ ಇಟ್ಕೊಂಡು ಮೂವ್ ಮಾಡಲಿಕ್ಕೆ ಇಬ್ಬರು ಇದ್ರಷ್ಟೇ. ತುಂಬ ಚೆನ್ನಾಗಿದೆ, ನಿಮಗೂ ಇಷ್ಟ ಆಗುತ್ತೆ. ಬಟ್ಟೆ ಹಾಕಿರೋರು ರಥನ ಮುಟ್ಟೋಗಿಲ್ಲ ಅಂತ ಅನೌನ್ಸ್ ಮಾಡ್ತಾಯಿದ್ರು. ಅಂದರೆ ಅವರು ಅದೇ ಶಲ್ಯ ಹಾಕ್ಕೊಳ್ತಾರಲ್ಲ, ಅವರು ಆ ಥರ ಹಾಕೋಬೇಕು ಅನಿಸುತ್ತೆ. ಈ ರೀತಿ ಅದೇ ಶಲ್ಯ ಹಾಕ್ಕೊಂಡಿದ್ದಾರಲ್ಲ ಹಂಗೆ. ಅವರ ರೂಲ್ಸ್ ಹೇಗಿರುತ್ತೋ ಗೊತ್ತಿಲ್ಲ. ಜನಗಳೆಲ್ಲ ಮುಂದೆ ಕಳಿಸ್ಬಿಟ್ಟು ರಥನ ಜನಗಳ ಹಿಂದೆ ತಗೊಂಡೋಗ್ತಾಯಿದ್ರು. ಒಂದು ರೌಂಡ್ ಪ್ರದಕ್ಷಿಣೆ ಹೋಗ್ತಾಯಿದ್ರು. ನಾವು ಅಲ್ಲಿವರೆಗೂ ನಿಂತ್ಕೊಂಡ್ವಿ, ಮನೆಗೆ ವಾಪಸ್ ಬಂದ್ವಿ. ಓಕೆ ಫ್ರೆಂಡ್ಸ್, ಬಾಯ್.